ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರೀತಿಯನ್ನು ಗುರುತಿಸಿದ್ದಾರೆಯೇ? ಸೊ ರೆಕಗ್ನೈಸ್ ಮಾಡಿದಾರಾ? ಅವರು ಮತ್ತೆ ನಿಮ್ಮ ಬಳಿ ಅಂದ್ರೆ ನಿಮ್ಮ ಹತ್ರ ವಾಪಸ್ ಬರೋದಿಕ್ಕೆ ಅವ್ರಿಗೆ ಇಂಟೆನ್ಷನ್ಸ್ ಇದೆಯಾ? ಸೊ ಆ ಥರ ಯೋಚನೆ ಮಾಡ್ತಾ ಇದ್ದಾರಾ ಅಂತ ನಾವು ಚೆಕ್ ಮಾಡೋಣ ಇವತ್ತಿನ ರೀಡಿಂಗ್ ಅಲ್ಲಿ. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಮತ್ತೆ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನೆಕ್ಸ್ಟ್ ಲೆವೆಲ್ ನಿಮ್ಮ ಲವ್ ಅಲ್ಲಿ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೆ ಆಗಿ ಈ ರೀಡಿಂಗ್ ಆಗಿರುತ್ತೆ. ಸೊ ನಾನು ಇಲ್ಲಿ 5 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಸೊ 5 ಕಾರ್ಡ್ಸ್ ನ ಪಿಕ್ ಮಾಡ್ಕೊಳ್ಳೋಷ್ಟರಲ್ಲಿ ನೀವು ನಿಮ್ಮ ಪಾರ್ಟ್ನರ್ ನೇಮ್ನ, ನಿಮ್ಮ ನೇಮ್ನ 3 ಟೈಮ್ಸ್ ಮನ್ಸಲ್ಲಿ ಖುಷಿಯಾಗಿ ಹೇಳ್ಕೊಳ್ಳಿ. ಸೊ ನಿಮ್ಮ ಇಂಟೆನ್ಷನ್ ಏನಿದೆಯೋ ಅದನ್ನ ನೀವು ಮನ್ಸಲ್ಲಿ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾವು ಇಲ್ಲಿ ಅವರ ಕರೆಂಟ್ ಎಮೋಷನಲ್ ಎನರ್ಜಿ ಏನಿದೆ, ಅವರ ಇಂಟೆನ್ಷನ್ಸ್ ಎಕ್ಸೈಟ್ಮೆಂಟ್ ಏನಿದೆ, ಸೊ ಅವರ ಕರ್ಮದ ಕಾರ್ಮಿಕ್ ಬ್ಯಾಲೆನ್ಸ್ ಏನ್ ಹೇಳ್ತಾ ಇದೆ, ಸೊ ಅವರು ಜಸ್ಟಿಸ್ ನ ಕೊಡ್ತಾರಾ ಅನ್ನೋದನ್ನ ನಾವು ನೋಡೋಣ. ಅದ್ರ ಜೊತೆಗೆ ಪೊಟೆನ್ಷಿಯಲ್ ಏನಿದೆ ನಿಮ್ಮ ಪ್ರೀತಿಯಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಮೊದಲಿಗೆ ನಾವು ಅವರ ಕರೆಂಟ್ ಎಮೋಷನಲ್ ಎನರ್ಜಿ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಅವರು ಒಂದು ಹೊಸದಾಗಿ ಏನೋ ಒಂದು ಅರ್ಥ ಮಾಡ್ಕೊಳ್ಳೋ ಅದರಲ್ಲಿ ಇದ್ದಾರೆ. ಸೊ ಒಂದು ಎಮೋಷನಲ್ ಅನುಭವನ ಪಡ್ಕೊಳ್ತಾ ಇದ್ದಾರೆ. ಸೊ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಪ್ರೀತಿಯ ಬಗ್ಗೆ ಡೆಪ್ತ್ ಆಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗಿನ ಪರಿಸ್ಥಿತಿಯಲ್ಲಿ ಅವರು ನಿಮ್ಗಾಗಿ ಅವರ ಭಾವನೆಗಳನ್ನ ಅವರು ಮೊದಲು ಒಪ್ಕೊಂಡಿದ್ದಾಗ ಏನಿತ್ತು ಶುದ್ಧವಾಗಿ, ಸೊ ಕ್ಲಿಯರ್ ಮೈಂಡ್ ಸೆಟ್ ಅಲ್ಲಿ ನಿಮ್ಮ ಜೊತೆ ಮುಂಚೆ ಹೇಗಿದ್ರು ಅದೇ ತರ ಇರ್ಬೇಕು ಅಂತ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಅದೇ ತರನೇ ನಾನು ಅವ್ರ ಜೊತೆ ಮತ್ತೆ ವಾಪಸ್ ಹೋದಾಗ ನಡ್ಕೋಬೇಕು ಅಂತ ಎಮೋಷನಲಿ ಎಚ್ಚರಗೊಳ್ತಾ ಇದ್ದಾರೆ, ಜಾಗೃತ ಆಗ್ತಾ ಇದ್ದಾರೆ. ಸೊ ಅವರ ಹೃದಯದಲ್ಲಿ ಒಂದು ಸಂಚಲನನೆ ಅಂತ ಹೇಳ್ಬೋದು. ಅವರು ನಿಮ್ಮ ಪ್ರೀತಿಯನ್ನ ಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಅವರು ನಿಮ್ಮ ಹತ್ರ ಬಂದು ಮತ್ತೆ ಒಂದು ಕ್ಷಮೆಯನ್ನ ಕೇಳಬೇಕು ಅಂತ ಇದ್ದಾರೆ. ಸೊ ನಿಮ್ಮಿಂದ ದೂರ ಇದ್ದಿದ್ದಕ್ಕೆ ಸೊ ಇಲ್ಲಿ ನಿಮ್ಮಿಂದ ದೂರ ಇದ್ದು ಅವರು ತುಂಬಾ ಸಾಕಷ್ಟು ಎಮೋಷನಲ್ ಪೇನ್ ನ ಅನುಭವಿಸಿದ್ದೀನಿ ನಾನು. ಸೊ ನನ್ನ ಎಮೋಷನಲ್ ಸ್ಟ್ರೆಂತ್ ತುಂಬಾ ವೀಕ್ ಆಗಿದೆ. ಸೊ ನಾನು ನಿಮ್ಮ ಜೊತೆ ಸದಾಕಾಲ ಹೀಗೆ ಚೆನ್ನಾಗಿರ್ಬೇಕು ಅಂತ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ. ಸೊ ಸೆನ್ಸಿಟಿವ್ ಆಗಿ ನಿಮ್ಮ ಹತ್ರ ಬಂದು ಅಪಾಲಜಿ ಕೇಳಿ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಅವರ ಇಂಟೆನ್ಷನ್ ಏನಿದೆ, ಅವರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ತುಂಬಾನೇ ರೆಸ್ಟ್ಲೆಸ್, ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಹಗಲು ರಾತ್ರಿ ನಿಮ್ಮನ್ನ ಯಾವಾಗ ಸೇರ್ತೀನಿ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಈಗರ್ ಆಗಿದ್ದಾರೆ, ತುಂಬಾ ಎನರ್ಜೆಟಿಕ್ ಆಗಿ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ತುಂಬಾನೇ ಕ್ಯೂರಿಯಸ್, ಎಕ್ಸೈಟ್ ಆಗಿದ್ದಾರೆ, ಒಂದು ಹೊಸ ಐಡಿಯಾಸ್ ನ ಹುಡುಕ್ತಾ ಇದ್ದಾರೆ ನಿಮ್ಮನ್ನ ಹೇಗೆ ರೀಚ್ ಮಾಡಬೇಕು ಅಂತ. ಸೊ ಅವ್ರಿಗೂ ನಿಮ್ಮ ಮೇಲೆ ಫೀಲಿಂಗ್ಸ್ ಜಾಸ್ತಿ ಇದೆ. ನಿಮ್ಮನ್ನ ತುಂಬಾ ಇನ್ಸ್ಪೈರ್ ಆಗಿದ್ದಾರೆ, ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇದ್ದಾರೆ. ನಮ್ಮಿಬ್ರು ಜೀವನ ಮತ್ತೆ ನ್ಯೂ ಬಿಗಿನಿಂಗ್ಸ್ ತರ ಸ್ಟಾರ್ಟ್ ಆಗ್ಬೇಕು, ಮತ್ತೆ ಹಳೆ ತರದಿಂದ ಹೇಗೆ ಸ್ಟಾರ್ಟ್ ಆಗಿತ್ತು, ಸೊ ನಾವು ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ಹೆಜ್ಜೆನ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವರು ಎಕ್ಸ್ಪ್ಲೋರ್ ಆಗೋದಿಕ್ಕೆ, ಹೊಸ ಚಾಪ್ಟರ್ ನ ಸ್ಟಾರ್ಟ್ ಮಾಡೋದಿಕ್ಕೆ ನಿಮ್ಮ ಜೊತೆ ಖಂಡಿತ ಸಾಧ್ಯ ಇದೆ. ಒಂದು ಸ್ಪಾರ್ಕ್ ಅಂತಾನೆ ಹೇಳ್ಬೋದು. ಆ ಸ್ಪಾರ್ಕ್ ನಿಮ್ಮ ಇಬ್ಬರ ನಡುವೆ ಒಂದು ಹೊಸ ಅಧ್ಯಾಯನೇ ಸಾಧ್ಯ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇನ್ನೇನಕ್ಕೆ ತಡ ಮಾಡ್ತೀರಾ, ಯಾವುದು ಯೋಚನೆ ಮಾಡದೆ ವೇಟ್ ಮಾಡ್ತಾ ಇರಿ. ಖಂಡಿತ ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಜಸ್ಟಿಸ್ ಸಿಗುತ್ತೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಸೊ ಅವರು ಕರ್ಮವನ್ನು ಸಮತೋಲನವಾಗಿ ಅಂದ್ರೆ ಕಾರ್ಮಿಕ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ಟ್ರೂತ್, ನಿಮ್ಮ ಜೀವನದಲ್ಲಿ ಸತ್ಯ ಅನ್ನೋದು ಏನಿದೆ, ನ್ಯಾಯ ಅನ್ನೋದು ಏನಿದೆ, ಅದು ನಿಮ್ಗೆ ಖಂಡಿತ ಸಿಗುತ್ತೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ. ಸೊ ನ್ಯಾಯವು ಅವರ ವಿಷಯಗಳಾಗಿರುತ್ತೆ. ಇವಾಗ ಸರಿಪಡಿಸಲು ಬಯಸ್ತಾ ಇದ್ದಾರೆ ಮತ್ತು ಅವರು ನಿಮ್ಗೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಏನಂತ ಅಂದ್ರೆ ತುಂಬಾ ಡೀಪ್ ಡೌನ್ ಆಗಿ ಅವರ ಮಿಸ್ಟೇಕ್ಸ್ ಏನ್ ಮಾಡಿದ್ರು, ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾಗಿತ್ತು ನಿಮ್ಮಿಬ್ಬರ ಮಧ್ಯೆ, ಇಲ್ಲ ಇಂಬ್ಯಾಲೆನ್ಸ್ ಸಮತೋಲನ ತಪ್ಪಿತ್ತು, ಸೊ ಅದೆಲ್ಲಾನು ಕರೆಕ್ಟ್ ಮಾಡ್ಕೋಬೇಕು. ಒಂದು
ತುಂಬಾನೇ ಫೇರ್ನೆಸ್ ಆಗಿ ಟ್ರೂತ್ ಆಗಿ ನಾನು ಜವಾಬ್ದಾರಿ ತಗೊಳ್ತೀನಿ. ಈ ತಪ್ಪು ಎಲ್ಲ ನನ್ನ ಕಡೆಯಿಂದನೇ ಆಗಿದ್ದು. ಸೊ ಇದಕ್ಕೆ ನೀನ್ ಹೊಣೆ ಅಲ್ಲ ಅಂತ ಅವರು ಸೆನ್ಸ್ ಮಾಡ್ತಾ ಇದ್ದಾರೆ ಇವಾಗ. ಒಂದು ಕಾರ್ಮಿಕ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ತೀನಿ, ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಸೊ ಎಲ್ಲ ನಾನು ಏನೆಲ್ಲ ತಪ್ಪು ಮಾಡಿದ್ನೋ ಅದನ್ನ ಫಿಕ್ಸ್ ಮಾಡ್ತೀನಿ. ನನಗೆ ಗೊತ್ತು ನಿಮಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ಸೊ ನಾನು ಮಾಡಿರೋ ಒಂದು ಏನು ನಾನು ನಿಮ್ಮ ಮುಂದೆ ನಾನು ಮಾಡಿದ್ದೀನಿ, ಒಂದು ರಿಯಾಕ್ಟ್ ಮಾಡಿದ್ದೀನಿ, ಅದು ಎಲ್ಲ ನಿಮಗೆ ತುಂಬಾನೇ ಬೇಜಾರಾಗಿದೆ, ತುಂಬಾ ಹರ್ಟ್ ಆಗಿದೆ ಅಂತ ಅವರು ತುಂಬಾನೇ ಮನ್ಸು ನೊಂದ್ಕೊಂಡಿದ್ದಾರೆ. ಖಂಡಿತ ಅದನ್ನೆಲ್ಲ ಸರಿಪಡಿಸ್ತೀನಿ, ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿಯಲ್ಲಿ ನೀವು ಪೊಟೆನ್ಷಿಯಲ್ ಇದೆಯಾ ಈ ಪ್ರೀತಿ ರಿಯೂನಿಯನ್ ಆಗೋದಿಕ್ಕೆ, ಇಲ್ಲ ಹೊಸ ಪ್ರೀತಿ ಸ್ಟಾರ್ಟ್ ಆಗುತ್ತಾ ನನ್ನ ಬದುಕಲ್ಲಿ ಅಂತ ನೀವು ಪ್ರಶ್ನೆ ಇಟ್ಟಿದ್ರೆ, ಸೊ ಪ್ರಶ್ನೆ ನಿಮಗೆ ಬಂದಿದ್ರೆ, ಸೊ ನಾವು ಇಲ್ಲಿ ಹೇಳ್ತೀವಿ ನಿಮ್ಮ ಪ್ರೀತಿ ಓವರ್ಫ್ಲೋ ಆಗ್ತಾ ಇದೆ. ಒಂದು ಪ್ಯೂರ್ ಪ್ರೀತಿ, ಗಂಭೀರವಾಗಿ ಒಂದು ಸೀರಿಯಸ್ ಲವ್ ಓವರ್ಫ್ಲೋ ಆಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ಅವರ ಮನಸ್ಸನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲ ರೆಡಿ ಆಗ್ತಾ ಇದ್ದಾರೆ, ತುಂಬಾನೇ ಓಪನ್ ಅಪ್ ಆಗ್ತಾ ಇದ್ದಾರೆ ಇವಾಗ. ಸೊ ಅವರು ಶುದ್ಧವಾದ ಪ್ರೀತಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಪಬಲ್ ಆಗಿ ನಿಂತಿದ್ದಾರೆ. ತುಂಬಾ ಜೆನ್ಯೂನ್ ಆಗಿ ಹಾರ್ಟ್ ಫೆಲ್ಟ್ ಮಾಡ್ತಾ ಇದ್ದಾರೆ. ಅವರು ಪ್ರೀತಿನ ನೀಡಲು ಸಮರ್ಥರಾಗಿದ್ದೀನಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿ ಈ ಕಾರ್ಡ್ ನೀವು ನೋಡ್ತಾ ಇರ್ಬೋದು, ಒಂದು ಎಮೋಷನಲ್ ರಿನಿವಲ್ ಅಂತ ನಾವ್ ಏನ್ ಹೇಳ್ತೀವಿ, ಭಾವನಾತ್ಮಕ ನಾವೀಕರಣ ಅಂತ ಏನ್ ಹೇಳ್ತೀವಿ, ಸೊ ಅದು ರೆಡಿ ಆಗ್ತಾ ಇದೆ. ಅವರು ಕ್ಷಮೆ ಕೇಳೋದಿರ್ಬೋದು, ಇಲ್ಲ ಹೊಸ ಆರಂಭ, ಆಳವಾಗಿ ನಾವು ಬಯಕೆಯನ್ನು ಏನಿದೆ ನಮ್ಮಲ್ಲಿ ಅವ್ರ ಹತ್ರ ಇದೆ ಅದನ್ನ ತೋರಿಸ್ಬೇಕು ಅನ್ನೋದು ಅವರ ಇಚ್ಛೆ ಆಗಿರುತ್ತೆ. ಅವರು ತಮ್ಮ ಭಾವನೆಗಳಿಗೆ ಅನುಗುಣವಾಗಿ ವರ್ತಿಸೋದು ಪ್ರಯತ್ನ ಪಡ್ತಾರೆ. ಸೊ ನಮ್ಮಿಬ್ಬರ ನಡುವೆ ಭಾವನಾತ್ಮಕ ಗುಣಪಡಿಸೋದು ಅಗತ್ಯ ಇದೆ, ಅವಶ್ಯಕತೆ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಸೊ ಪೇಶನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಬದುಕಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ. ಏನಕ್ಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನ್ ಇಂಟೆನ್ಷನ್ಸ್ ಇದೆ ಅದು ಗ್ರೋ ಆಗ್ತಾ ಇದೆ, ರಿಸಲ್ಟ್ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮ್ಮ ಪಾರ್ಟ್ನರ್ ಒಂದು ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನೀವು ವಂಡರ್ ಮಾಡ್ಬೋದು, ನೀವು ಯೋಚಿಸ್ಬೋದು, ಸೊ ರೀಬಿಲ್ಡ್ ಆಗ್ಬೇಕು ಅಂದ್ರೆ ನನ್ನ ಎಫರ್ಟ್ಸ್ ಬೇಕು ಅಂತ. ಖಂಡಿತ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಎಫರ್ಟ್ಸ್ ತುಂಬಾನೇ ವರ್ತ್ ಆಗಿರುತ್ತೆ, ನೀವು ಬಿಲೀವ್ ಮಾಡಿ. ಬಟ್ ನೀವು ಏನನ್ನು ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಏನಾದರೂ ಆಕ್ಷನ್ ಬರುತ್ತೆ ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಬಟ್ ಇಲ್ಲಿ ಎಲ್ಲಾನು ವಾಚ್ ಮಾಡ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ, ಎವ್ಯಾಲ್ಯೂಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಒಂದು ರೈಟ್ ಟೈಮ್ಗೆ ನಿಮ್ಮನ್ನ ರೀಚ್ ಆಗಿ ಅವರ ಬಗ್ಗೆ ಅವರೇ ಎಕ್ಸ್ಪ್ರೆಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಜೊತೆ ಒಂದು ರಿಲೇಶನ್ಶಿಪ್ ನ ಲಾಂಗ್ ಟರ್ಮ್ ತಗೊಂಡು ಹೋಗೋದೇ ಅವರ ಯೋಚನೆ ಆಗಿದೆ. ಬಟ್ ಇಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಇಮಿಡಿಯೇಟ್ ಆಕ್ಷನ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಫೈನಲ್ ಮೆಸೇಜ್ ನಮ್ಮ ಪ್ರಶ್ನೆಗೆ ಏನಾಗಿತ್ತು, ತಮ್ನೇಲಲ್ಲಿ ನೀವು ಏನ್ ನೋಡಿದ್ರಿ, ಆ ಪ್ರಶ್ನೆಗೆ ನಿಮ್ಮ ಪಾರ್ಟ್ನರ್ ರೆಕಗ್ನೈಸ್ ಮಾಡ್ತಾರಾ ನಿಮ್ಮ ಪ್ರೀತಿನ, ಮತ್ತೆ ವಾಪಸ್ ಬರ್ತಾರಾ ಅಂತ ಕೇಳಿದ್ರೆ ಖಂಡಿತ ಇಟ್ಸ್ ಎಸ್ ಅಂತ ಹೇಳ್ಬೋದು. ದೇ ಫೀಲ್ ಇಟ್ ಅಂತ ಹೇಳ್ತಾ ಇದ್ದೀನಿ. ಅವರು ನಿಮ್ಮ ಪ್ರೀತಿನ ತುಂಬಾ ಗೌರವಿಸ್ತಾರೆ, ತುಂಬಾ ಪ್ರೀತಿನ ಫೀಲ್ ಮಾಡ್ತಾ ಇದ್ದಾರೆ. ಅವರು ರಿಟರ್ನ್ ಆಗೋದಕ್ಕೆ ಅವರು ವೇಟ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ಒಂದು ಒಳ್ಳೆ ಟೈಮ್ ಅಲ್ಲಿ, ಅವರು ಡಿವೈನ್ ಟೈಮ್ ಅಲ್ಲಿ ಅವರು ವಾಪಸ್ ಬರ್ತಾರೆ ವಿತ್ ಎಮೋಷನಲ್ ಮೆಚುರಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಎಕ್ಸೈಟೆಡ್ ಆಗಿದ್ದೀರಾ ಗೊತ್ತು, ಬಟ್ ಕಾಶಿಯಸ್ ಆಗಿರಿ. ಸೊ ತುಂಬಾನೇ ಬ್ಯಾಲೆನ್ಸಿಂಗ್ ಅಲ್ಲಿ ಇರಿ ನಿಮ್ಮ ಎಮೋಷನ್ಸ್ ಮತ್ತೆ ಲಾಜಿಕ್ ಆಗಿ ಯೋಚನೆ ಮಾಡಿ. ದೇ ಇಂಟೆಂಟ್ ಟು ಕಮ್ ಬ್ಯಾಕ್ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಅವರು ವಾಪಸ್ ಬರೋದೇ ಒಂದು ನಿಮ್ಮ ಜೊತೆ ಜೀವನ ಕಳೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಸ್ಲೋ ಆಕ್ಷನ್ ಆಗಿರ್ಬೋದು, ಬಟ್ ಮೂವಿಂಗ್ ಸ್ಲೋಲಿ ಅಂತ ಅನ್ನಿಸ್ತಾ ಇರ್ಬೋದು. ವೇಟಿಂಗ್ ಫಾರ್ ರೈಟ್ ಮೂಮೆಂಟ್ ಅನ್ನೋದು ನಾನು ಹೇಳ್ದಂಗೆ ತುಂಬಾ ಇಂಪಾರ್ಟೆಂಟ್ ಅಗೇನ್. ಅಂಡ್ ಫೀಲ್ ಕಂಪ್ಲೀಟ್ಲಿ ಆಗ್ತಾ ಇದೆ, ಅವರು ರೆಡಿ ಇದ್ದಾರೆ ನಿಮ್ಮ ಹತ್ರ ಬರೋದಕ್ಕೆ, ಒಂದು ಸ್ಟೆಬಿಲಿಟಿ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ. ಸೊ ನಾನು ಇದ್ರ ಜೊತೆ ರೊಮ್ಯಾಂಟಿಕ್ ಕಾರ್ಡ್ ಸಂದೇಶ ಏನ್ ಬರ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ನಾನು ರೊಮ್ಯಾಂಟಿಕ್ ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ವೆರಿ ಸೂನ್ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಲಿಯರ್ಲಿ ಡಿಸೈಡ್ ಮಾಡ್ತಾ ಇದ್ದಾರೆ ಅವರು ವಾಟ್ ಯು ವಾಂಟ್, ಸೊ ದಟ್ ಇಟ್ ಕಮ್ಸ್ ಟು ಯು ನಾವ್ ಅಂತ ಹೇಳ್ತಾ ಇದ್ದಾರೆ. ನೀವು ಏನ್ ನಿಮ್ಮ ಪ್ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅದು ಖಂಡಿತ ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆ ನಮ್ಮಿಬ್ಬರದ್ದು ಟ್ರೂ ಲವ್ ಅಂತ ಹೇಳ್ತಾ ಇದ್ದಾರೆ.
ದಿಸ್ ಇಸ್ ಎ ರೊಮ್ಯಾಂಟಿಕ್ ಫಾರ್ ಲೈಫ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರೀತಿ ಒಂದು ಟ್ರೂ ಲವ್ ಆಗಿರುತ್ತೆ. ಸೊ ಒಂದು ರೊಮ್ಯಾಂಟಿಕ್ ಜರ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲವು ಫ್ಯಾಮಿಲಿ ಇಶ್ಯೂಸ್ ಇದೆ, ಅದರಿಂದ ನಾನು ಹೀಲ್ ಮಾಡಬೇಕು, ನಮ್ಮ ಲವ್ ಲೈಫ್ ಬೆನಿಫಿಟ್ಸ್ ಆಗಬೇಕು ಅಂದ್ರೆ ಸೊ ನಮ್ಮ ಪೇರೆಂಟ್ಸ್ ಫಾರ್ಗಿವ್ನೆಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಒನ್ ಮೋರ್ ಕಾರ್ಡ್ ನಾನು ಪಿಕ್ ಮಾಡಿದ್ದೀನಿ. ಸೊ ಗೆಟಿಂಗ್ ಟು ನೋ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ನಾವು ಇದ್ರ ಮಧ್ಯೆ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದು ತುಂಬಾ ಅಗತ್ಯ ಇದೆ. ಸೊ ನಮ್ಮ ಬಾಂಡ್ ನ ಗಟ್ಟಿ ಮಾಡ್ಕೋಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆಲ್ಲರಿಗೂ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತಿದೀನಿ. ಸೊ ನಿಮಗೂ ಹಾಗೆ ಅನ್ಸಿದ್ರೆ ಸೊ ದಯವಿಟ್ಟು ನನಗೆ ಫೀಡ್ಬ್ಯಾಕ್ ಕೊಡಿ, ಕಮೆಂಟ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ನ ಟೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.